ಏನತ್ಗೆ ಅಪರೂಪಕ್ಕೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಅಪರೂಪಕ್ಕೆ ಏನೇ ಬಂತು, ಮೊನ್ನೆ ತಾನೇ ಬಂದು ಹೋದ್ವಲ್ಲ. ಲಕ್ಕಿಯವ್ರು ಹೇಳ್ತಿದ್ರು ಮುಂದಿನ ಸರ್ತಿ ಬಂದಾಗ ನೀವು ಅಮ್ಮ ಎಲ್ಲರೂ ಇಲ್ಲಿ ಇರಬೇಕು 2 ದಿನ ಅಂತ. ಅವ್ರಿಗೇನಮ್ಮ ಹೇಳ್ತಾರೆ, ಹೆಣ್ಮಕ್ಳ ಕಷ್ಟ ಸುಖ ಅವ್ರಿಗೆಲ್ಲ ಅರ್ಥ ಆಗತ್ತೆ. ಮನೆ ಬಿಟ್ಟು ಬರಕ್ಕಾಗತ್ತಾ? ಎಷ್ಟು ಕೆಲಸ ಇರುತ್ತೆ. ಒಂದಿನ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನಾವು ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅಂತ ಅವ್ರಿಗೊಂಚೂರು ಐಡಿಯಾ ಇಲ್ಲ. ಆದ್ರೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಎಲ್ಲೆಲ್ಲಿ ಹೋಗ್ತಾರೆ, ಏನೇನ್ ಮಾಡ್ತಾರೆ, ಎಷ್ಟೊತ್ತಿಗೆ ಹೋಗಿ ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಾರೆ, ಇದನ್ನೆಲ್ಲ ನಾವು ಹೆಣ್ಮಕ್ಳು ಫಾಲೋ ಮಾಡ್ತಿರ್ಬೇಕು. ಯಾಕೆ? ನೋಡೆ ಗುಂಡಮ್ಮ, ನಿಮ್ಮ ಅಣ್ಣ ಮನೆಯಿಂದ ಮಂಡಿಗೆ ಅಂತ ಹೋಗ್ತಾರೆ. ಅವರು ಮನೆಯಿಂದ ಮಂಡಿ ತಲುಪೋದಿಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋ ಅಂದಾಜು ನನ್ಗಿರುತ್ತೆ ಅಲ್ವಾ? ಆ ಟೈಮಿಗೆ ಸರಿಯಾಗಿ ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ರೀ ಮಂಡಿ ತಲುಪಿದ್ರಾ ಅಂತ ಕೇಳ್ತೀನಿ. ಅವರು ಲೇ ನಾನು ಅಂಗಡಿಗೆ ಹೋಗದೆ ಬೇರೆ ಎಲ್ಲೇ ಹೋಗ್ತೀನಿ ಅಂತ ಕೇಳ್ತಾರೆ. ಅಲ್ಲ ಅಂಗಡಿಗೆ ನೀವು ಸೇಫಾಗಿ ತಲುಪಿದ್ರಾ ಅಂತ ಕೇಳೋಕ್ಕೋಸ್ಕರ ಫೋನ್ ಮಾಡಿದ್ದೀನಿ ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡ್ತೀನಿ. ನನ್ನ ಕಾಳಜಿ ಅವ್ರ ಮನೆಯಿಂದ ಅಂಗಡಿಗೆ ಸೇಫಾಗಿ ಹೋಗಿದಾರಾ ಇಲ್ವಾ ಅನ್ನೋದಲ್ಲ, ಅವ್ರ ಅಂಗಡಿಯಲ್ಲೇ ಇದಾರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದು. ಯಾಕೆ? ಸೀನಣ್ಣನ ಮೇಲೆ ನಿಮ್ಗೆ ಅನುಮಾನನಾ? ನಾನಂತೂ ಯಾವುದನ್ನು ಅಷ್ಟು ಸುಲಭವಾಗಿ ಬಿಡೋದೇ ಇಲ್ಲ. ಬೆಳ್ಳಿಗಿರೋದಿಲ್ಲ ಸುಣ್ಣ ಅಂತಾನೆ ನಂಬ್ತೀನಿ ಕಣೆ. ಅದು ಹಾಲಾಗಿತ್ತು ಅಂದ್ರೆ ತುಂಬಾ ಖುಷಿ ಪಡ್ತೀನಿ. ಸುಣ್ಣ ಆಗಿತ್ತು ಅಂತಂದ್ರೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಆಗ್ತೀನಿ, ಸಮಾಧಾನ ಮಾಡ್ಕೋತೀನಿ ಅಷ್ಟೇ. ದತ್ತ ಅವ್ರೆ ಇನ್ನು ಮಲ್ಕೊಂಡಿರೋದು ನೋಡು. ಎದಳಿ ಮೇಲೆ ದತ್ತು, ಏಳಿ ಮೇಲೆ. ಇನ್ನ 1 ಅವರ್ ಮಲ್ಕೋತೀನಿ ಹೋಗು. ಡಾಕ್ಟರ್ ಹೇಳಿಲ್ವಾ ಎಕ್ಸರ್ಸೈಸ್ ಮಾಡ್ಬೇಕು ಅಂತ? ಎದಳಿ ಮೇಲೆ. ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಹೇಳಿದಾರೆ. ಬೆಳಗ್ಗೆ 6 ಗಂಟೆಗೆ ಮಾಡಕ್ ಹೇಳಿದಾರ, ಸಂಜೆ 6 ಗಂಟೆಗೆ ಮಾಡ್ತೀನಿ ಹೋಗು. ದತ್ತ ಅವ್ರೆ ಇನ್ ಸ್ವಲ್ಪ ಹೊತ್ತು ಹೋದ್ರೆ ಸೂರ್ಯ ನೆತ್ತಿಗೆ ಇರ್ತಾನೆ, ಆಮೇಲೆ ಸುಸ್ತಾಗುತ್ತೆ, ವರ್ಕೌಟ್ ಮಾಡೋಕ್ಕಾಗಲ್ಲ. ಎದಳಿ ಮೇಲೆ. ಡಾಕ್ಟರ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತಾನು ಹೇಳಿದಾರೆ. ಈಗ ನಿದ್ದೆ ಮಾಡಿರೋದೇ ಸಾಕು. ಇನ್ನು ನಿದ್ದೆ ಮಾಡ್ತಿದ್ರೆ ಡುಮ್ಮ ಆಗ್ತೀರಾ, ಸೋಂಬೇರಿ ಆಗ್ತೀರಾ. ಹೇಳಿ ಮೇಲೆ. ಬನ್ನಿ. ಬನ್ನಿ. ನಿಂತ್ಕೊಳ್ಳಿ. ಸರಿ, ರೆಡಿ, ಸ್ಟಾರ್ಟ್ ಮಾಡಿ. ನಿಂತ್ಕೊಳ್ಳಿ, ಸ್ಟಾರ್ಟ್ ಮಾಡಿ ಅಂದ್ರೆ ತಾನೆ. ಅದೇ ಹಿಂಗೆ ಕರೆಕ್ಟಾಗಿ ಮಾಡಿದ ಅವ್ರೆ. ಎದ್ದೇಳ್ರಿ ಮೇಲೆ. ನಿಂತ್ಕೊಳ್ಳಿ, ಫ್ರೀ ಎಕ್ಸರ್ಸೈಸ್ ಮಾಡಿ. ಹಾ, ಇನ್ನ ಫಾಸ್ಟ್ ಇರ್ತಾವ್ರೆ. How was your day? Yeah, it was good. How was yours? As usual. Your shoot ಹೇಗಾಯ್ತು ನಿಂದು? ಅಷ್ಟೊಂದೇನು ಸ್ಪೆಷಲ್ ಇರಲಿಲ್ಲ. 2 ಸೀನ್ ಇತ್ತು, ಬೇಗ ಮುಗಿಸ್ ಬಂದೆ. ನ್ಯೂ ಪ್ರಾಜೆಕ್ಟ್ ಒಂದು ಓಕೆ ಆಗಿತ್ತಲ್ಲ ನಿಂದು? ಅದು ಯಾವಾಗ ಶೂಟ್ ಶುರು ಆಗುತ್ತೆ? ಯಾ ಹರಿಂಗ್ ಅಪ್, ಬಟ್ ದೆನ್ ನನ್ನ ಪೋರ್ಷನ್ ಎಲ್ಲ ಡಿಸೆಂಬರ್ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಇನ್ನು ಯಾವಾಗಲೂ ಹಾಗೆ ಅಲ್ವಾ, ಒಂದು ಪ್ರಾಜೆಕ್ಟ್ ಮುಗಿದ ತಕ್ಷಣ ಇನ್ನೊಂದು ಪ್ರಾಜೆಕ್ಟ್ ಶುರು ಮಾಡೋದು. ನಿನ್ನ ಹೊಸ ಕೆಲಸ ಹೇಗೆ ನಡೀತಿದೆ? ಯಾವುದು? FM ಸ್ಟೇಷನ್. It's going great. Hey Sonu, I want to tell you about one person. ಯಾರು? FM ಸ್ಟೇಷನ್ ಅಲ್ಲಿ ಇವತ್ತೊಬ್ರು RJ ಪರಿಚಯ ಆದ್ರು. ಅವ್ರ ಹೆಸರು RJ ಜಾನು ಅಂತ. ವಾಟ್ ಅಬೌಟ್ ಹರ್? ಆ್ಯಂಡ್ ಯು ವಾಂಟ್ ಬಿಲೀವ್, ಆ ಥರ ಆರ್ಜಿಂಗ್ ಮಾಡೋದನ್ನ ನೀನು ಯಾವತ್ತೂ ಕೇಳಿರೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು FM ಕೇಳಿದ್ರೆ ತಾನೆ. ಅದು ಗೊತ್ತು ನನಗೆ ನೀನು FM ಕೇಳಲ್ಲ ಅಂತ, ಬಟ್ ಶಿ ವಾಸ್ ಔಟ್ ಸ್ಟ್ಯಾಂಡಿಂಗ್. ಎಲ್ಲ ಆಚೆಗಳು ಒಂದೇ ಥರ ಮಾತಾಡ್ತಾರೆ. ಐ ಡೋಂಟ್ ಫೈಂಡ್ ಎನಿ ಡಿಫ್ರೆನ್ಸ್. ಇಲ್ಲ ಅವ್ರ ಶೋ ನೀನು ಕೇಳಿದ್ರೆ ಪಕ್ಕಾ ನಿನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಾಟ್ ಡಿಫ್ರೆನ್ಸ್? ಯೂಶುವಲಿ ಆರ್ಜಿಸ್ಗಳು ಏನು ಮಾಡ್ತಾರೆ, ಒಂದು ಟಾಪಿಕ್ ತಗೊಳ್ತಾರೆ, ಇಷ್ಟುದ್ದ ಮಾತಾಡ್ತಾರೆ, 4 ಸಾಂಗ್ ಹಾಕ್ತಾರೆ, ಕಾಲ್ ಮಾಡಿದವ್ರದ್ದು ಕಾಲ್ ಎಳಿತಾರೆ. ಈ ಥರ ಅವ್ರ ಮಾತುಗಳು ಎಂಗೇಜಿಂಗ್ ಆಗಿರುತ್ತೆ, ಹಾಗೆ ಎಂಟರ್ಟೈನಿಂಗ್ ಆಗಿ ಕೂಡ ಇರುತ್ತೆ. ಅವರೆಲ್ಲ ಸ್ಮಾರ್ಟಾಗಿ ಮಾತಾಡ್ತಾರಲ್ವಾ? RJ ಜಾನುದು ಏನು ಸ್ಪೆಷಲ್? ಅವ್ರದೊಂಥರ ಕಂಪ್ಲೀಟ್ ಉಲ್ಟಾ. ಪಟ ಅಂತ ಮಾತಾಡಲ್ಲ, ಸ್ಲೋ ಆಗಿ ಸ್ಪಷ್ಟವಾಗಿ ಮಾತಾಡ್ತಾರೆ. ಸ್ಮಾರ್ಟಾಗಿ ಮಾತಾಡಲ್ಲ, ಹೃದಯದಿಂದ ಮಾತಾಡ್ತಾರೆ. ಹ್ಯೂಮನ್ ಎಮೋಷನ್ಸು, ನಮ್ಮ ಫೀಲಿಂಗ್ ಬಗ್ಗೆನೇ ಮಾತಾಡ್ತಾರೆ. ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಗೊತ್ತಾ? ನಾವೆಲ್ಲ ನಮ್ಮ ರಿಯಲ್ ಲೈಫ್ಗೆ ಅದನ್ನ ಕನೆಕ್ಟ್ ಮಾಡ್ಕೋತೀವಿ. ಹಾಗಿದ್ರೆ ಆಸ್ಟ್ರಾಲಜರ್ ಇರಬೇಕು. ಒಂದು ಆಸ್ಟ್ರಾಲಜಿ ಸೆಂಟರ್ ಓಪನ್ ಮಾಡ್ಕೊಳಕ್ಕೆ ಹೇಳು. ಹೌದು, ಲಕ್ಕಿ ಬೆಳಗ್ಗೆ ಮನೆಯಿಂದ ಪ್ರಾಕ್ಟೀಸ್ಗೆ ಅಂತ ಎಷ್ಟೊತ್ತಿಗೆ ಹೊರಡ್ತಾನೆ?
ಸಂಪಿಗೆ ದಿಬ್ಬದಲ್ಲಾಗಿದ್ರೆ ಡ್ರೈವ್ ಮಾಡ್ಕೊಂಡು ಹೋಗಬೇಕು, ಟೈಮ್ ಹಿಡಿಯತ್ತೆ ಅಂತ ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಹೊರಡೋರು. ಇಲ್ಲಿ ಹತ್ರ ಅಲ್ವಾ, 10 ನಿಮಿಷ, 6-6:30 ಹೊರಡ್ತಾರೆ. ಪ್ರಾಕ್ಟೀಸ್ ಮುಗಿಯೋದು ಎಷ್ಟೊತ್ತಾಗತ್ತೆ? 9:30 10 ಗಂಟೆಗೆಲ್ಲ ಆಗೋಗುತ್ತೆ. ಅಲ್ಲ, ಮನೆಗೆ ಬಂದ ತಕ್ಷಣ ಸ್ನಾನ ಮಾಡಿ ಊಟ ಮಾಡಿ ರೆಸ್ಟ್ ಮಾಡ್ತಾರಾ ಅಥವಾ ಮತ್ತೆ ಮನೆಯಿಂದ ಎಲ್ಲರೂ ಹೊರಡ್ತಾರಾ? ಒಂದೊಂದು ದಿನ ಒಂದೊಂದು ಥರ. ಅಲ್ವೇ, ಮನೆಗೆ ಬಂದ್ಮೇಲೆ ಮತ್ತೆ ಆಚೆ ಹೋಗುವಂಥ ಕೆಲಸ ಏನೇ ಇರುತ್ತೆ, ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವಾ? ಸಂಜೆ ಪ್ರಾಪರಾಗಿ ಪ್ರಾಕ್ಟೀಸ್ ಇರುತ್ತೆ, ಬೆಳಗ್ಗೆ ಬರೀ ವಾರ್ಮಪ್ ಥರ ಮಾಡ್ಕೋತಾರೆ. ಇನ್ ಬಿಟ್ವೀನ್ ಏನಾದರೂ ಕೆಲಸ ಇದ್ರೆ ಹೋಗಿ ಮುಗಿಸ್ಕೊಂಡು ಬರ್ತಾರಷ್ಟೇ. ಅದೇ ಸಾಮಾನ್ಯವಾಗಿ ಎಲ್ಲಿಗೆ ಹೋಗ್ತಾನೆ ಗೊತ್ತಾ ನಿಂಗೆ? ಇಲ್ಲೇ ಹತ್ರ ಏನಾದರೂ ತರೋದಕ್ಕೆ ಸೂಪರ್ ಮಾರ್ಕೆಟ್ಗೆ ಹೋದ್ರಂತೂ ಗಂಟೆಗಟ್ಟಲೆ ಅಲ್ಲೇ ಟೈಮ್ ಪಾಸ್ ಆಗೋಗುತ್ತೆ. ಜೊತೆಗೆ ನೀನು ಹೋಗ್ತೀಯಾ? ಇಲ್ಲಪ್ಪ, ನಾನು ಹೋಗಲ್ಲ. ಅಲ್ಲಿ ಜನ ಗಿಜಿ ಗಿಜಿ ಅಂತಿರ್ತಾರೆ, ನಂಗೆ ಇಷ್ಟ ಆಗಲ್ಲ. ಅವರೇ ಹೋಗಿ ಬರ್ತಾರೆ. ಆದರೂ ಒಬ್ಬನ್ನೇ ಹಾಗೆಲ್ಲ ಕಳಿಸ್ತಾರೇನೆ, ಜೊತೆಲಿ ನೀನು ಹೋಗ್ಬೇಕಲ್ವಾ? ಅಲ್ಲ, ಫ್ರೆಂಡ್ಸು ಅವರು ಇವರು ಪಾರ್ಟಿ ಅಂತೆಲ್ಲ ಎಲ್ಲೂ ಹೋಗಲ್ಲ ತಾನೆ? ಹೋಗ್ತಿರ್ತಾರೆ, ಫ್ರೆಂಡ್ಸು ತುಂಬ ಜನ ಇದ್ದಾರೆ ಇಲ್ಲಿ. ಅಲ್ವೇ, ಬೆಂಗಳೂರಿನಲ್ಲಿ ಯಾವ ಸೀಮೆ ಫ್ರೆಂಡ್ಸೇ ಇರ್ತಾರೆ? ಅವ್ರ ಟೀಮಲ್ಲೇ ತುಂಬ ಜನ ಆಡೋರು ಇದಾರಲ್ವಾ ಅತ್ಗೆ, ಅವ್ರ ಜೊತೆಗೆ ಹೋಗ್ತಾರೆ ಪಾರ್ಟಿ ಗೆಟ್ ಟುಗೆದರು ಅಂತ. ತಪ್ಪ? ಆದರೂ ಎಷ್ಟೊತ್ತಿಗೆ ಹೋಗ್ತಾನೆ, ಯಾರ ಮನೆಗೆ ಹೋಗ್ತಾನೆ, ಅಲ್ಲಿ ಏನೇನು ನಡೆಯುತ್ತೆ ಅದ್ರ ಮೇಲೆಲ್ಲ ಒಂದು ಕಣ್ಣಿಟ್ಟಿರು. One, two. ದತ್ತು, ಸುಸ್ತಾಯ್ತಾ? ಇದ್ದೇನಾ? ಎದ್ದೇಳಿ ಮೇಲೆ, ಎದ್ದೇಳಿ. ತಗೊಳ್ಳಿ, ನೀರು ಕುಡೀರಿ ಫಸ್ಟ್. ಬೇಗ, ಎಷ್ಟು ಟೈಮ್ ತಗೋತೀರಾ? ನೀನು ಹೋಗಿ ಮಲ್ಕೋ, ನಾನು ವರ್ಕೌಟ್ ಎಲ್ಲ ಮುಗಿಸ್ಬಿಟ್ಟು ಬರ್ತೀನಿ. ಇಲ್ಲಪ್ಪ, ನೀವು ಸರಿಯಾಗಿ ಎಕ್ಸರ್ಸೈಸ್ ಮಾಡ್ತೀರೋ ಇಲ್ವೋ ನಾನು ನೋಡ್ಕೋಬೇಕಲ್ವಾ? ನೀನು ಒಳ್ಳೆ ಕೋಚ್ ಥರ ಆಡ್ತೀಯಲ್ಲ, ನಾನು ಮುಗಿಸ್ಬಿಟ್ಟು ಬರ್ತೀನಿ, ಹೋಗು. ಡಾಕ್ಟರ್ ಹೇಳಿರೋದನ್ನ ಚಾಚು ತಪ್ಪದೆ ಮಾಡಬೇಕು. ನೋ ಸೋನು, ಅವ್ರು ರಿಯಲ್ ಎಮೋಷನ್ಸ್ಗಳ ಬಗ್ಗೆನೇ ಮಾತಾಡ್ತಾರೆ, ಸುಮ್ಮನೆ ಇಲ್ದಿರೋದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಅವ್ರ ಮಾತು ಕೇಳಿದ್ರೆ ಮನ್ಸಿಗೆ ತಟ್ಟತ್ತೆ. ಅವ್ರ ಶೋ ಕೇಳ್ತಾ ಇದ್ರೆ ಇನ್ನಷ್ಟು ನಮ್ಮ ಬಗ್ಗೆ ನಾವು ಕನೆಕ್ಟ್ ಮಾಡ್ಕೋತಾ ಇರ್ತೀವಿ. ಆಸ್ ಅ ಪರ್ಸನ್ ಆಲ್ಸೋ ಶಿ ಇಸ್ ವೆರಿ ಪೊಲೈಟ್ ಅಂಡ್ ಫ್ರೆಂಡ್ಲಿ, ಹೆಲ್ಪಿಂಗ್ ನೇಚರ್ ತುಂಬಾನೇ ಇದೆ. ಏನು ಮೊದಲನೇ ಸಲ ಒಂದು ಹುಡುಗಿ ಬಗ್ಗೆ ಬಹಳ ಹೊಗಳ್ತಾ ಇದೆಯಾ? ಏನ್ ಸಮಾಚಾರ? ಹೊಗಳ್ತಾ ಇಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಆದ್ರೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳೋ ಅಗತ್ಯ ಇರ್ಲಿಲ್ಲ ಅಲ್ವಾ? ನಾನೇನು ಸ್ಟ್ರೆಸ್ ಮಾಡಲಿಲ್ಲ, ನಾರ್ಮಲ್ ಆಗಿ ಹೇಳ್ತಾ ಇದ್ದೆ. ಆದ್ರೆ ನಮ್ ಕಣ್ಣಿಗೆ ಕಾಣಿಸ್ತಾ ಇದೆ ನಿನ್ನ ಎಕ್ಸೈಟ್ಮೆಂಟ್. ಅಮ್ಮ, ನಥಿಂಗ್ ಲೈಕ್ ದ್ಯಾಟ್. ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್, ಅವ್ರ ಕೆಲಸ ನನಗೆ ತುಂಬಾನೇ ಇಷ್ಟ ಆಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಿದ್ರೆ ನೀನು ಒಂದ್ಸರಿ ಫ್ರೀ ಇದ್ದಾಗ ಅವ್ಳ ಶೋ ಕೇಳಿ, ನಿಮಗೆ ನಾನು ಹೇಳಿದ್ ನಿಜಾನೇ ಅನ್ಸುತ್ತೆ. ಅಮ್ಮ, ನೀನ್ ಫ್ರೀ ಇರ್ತೀಯಲ್ಲ, ನೀನ್ ಕೇಳು. ಸೊನಾಲಿ, ನೀನು ಒಂದ್ಸರಿ ಕೇಳು, ನಿನಗೂ ತುಂಬಾನೇ ಇಷ್ಟ ಆಗತ್ತೆ. ಅವ್ರ ಶೋನ ಪ್ರಮೋಟ್ ಮಾಡೋ ಕೆಲಸ ಒಪ್ಕೊಂಡಿದ್ಯಾ? ಹಾಗೇನೂ ಇಲ್ಲಪ್ಪ, ಫ್ರೀ ಇದ್ರೆ ಕೇಳು. ಆದ್ರೆ ಒಂದ್ಸರಿ ಕೇಳಿದ್ರೆ ನೀನ್ ಮತ್ತೆ ಮತ್ತೆ ಕೇಳ್ತಾನೆ ಇರ್ತೀಯ ಅಷ್ಟೇ. ನನಗೆ ಫಸ್ಟ್ ಟೈಮ್ ಯಾರೋ ಇಷ್ಟ ಆಗಿದ್ದಾರೆ. ಅವನಿಗೆ ಇಷ್ಟ ಆಗಿರೋದು ಅವ್ರ ಶೋ, ಅವರಲ್ಲ. ಈಗ ಅವಳ ಶೋ ಇಷ್ಟ ಆಗಿದೆ, ಮುಂದೆ ಅವರೇ ಇಷ್ಟ ಆಗ್ಬೋದು. ಯಾವ ಇಷ್ಟ ಹೇಗೆ ಬದಲಾಗುತ್ತೋ ಹೇಳೋಕ್ಕಾಗಲ್ಲ. ನಾಳೆ ಅವಳೇ ಇವನಿಗೆ ಇಷ್ಟ ಆಗ್ಬೋದು. ಗೊತ್ತು ಬಿಡಿ, ಯಾಕೆ ನೀವು ಈ ಮಾತು ಹೇಳ್ತಿದ್ದೀರಾ ಅಂತ. ಅದೇ ನೇರವಾಗಿ ಕೇಳೋಣ ಅಂತ ಅನ್ಕೊಂಡೆ. ಲಕ್ಕಿ ಇನ್ನೂ ಆ ಹುಡುಗಿ ಸಹವಾಸದಲ್ಲೇ ಇದಾನಾ ಅಥವಾ ಬಿಟ್ನಾ? ಇಲ್ಲಪ್ಪ, ಅವ್ರ ಜೊತೆ ಟಚ್ಚಲ್ಲೇ ಇಲ್ಲ, ಫೋನ್ ಕೂಡ ಮಾಡಲ್ಲ ಇವರು. ಒಳ್ಳೇದೇ ಆಯಿತು ನೋಡು. ಯಾವುದಕ್ಕೂ ಒಂದು ಹದ್ದಿನ ಕಣ್ಣಿಟ್ಟಿರೋ ಅಂದಮೇಲೆ ಎಲ್ಲ ಸರಿ ಹೊಟ್ಟೋಯ್ತು, ಅವಳು ಸಹವಾಸ ಮಾಡ್ತಿಲ್ಲ ಅಂತ ಸುಮ್ಮನೆ ಇರಬೇಡ ತೆಪ್ಪಗೆ, ಗೊತ್ತಾಯ್ತಾ? ಯಾರಿಗೆ ಗೊತ್ತು, ಕದ್ದು ಮುಚ್ಚಿ ಬೇಕಾದ್ರೆ ಹೋಗ್ಬೋದಲ್ವಾ? ಸರಿ ಅದಕ್ಕೆ, ಬಾಯ್ ಬಾಯ್. ಏ ಗುಂಡ, ಕಟ್ ಮಾಡಿಬಿಟ್ಲು. ಬೇಜಾರಾಯ್ತು ಏನೋ ಇವಳಿಗೆ ಅಲ್ವಾ? ಮತ್ತೆ
ಈ ಥರ ಎಲ್ಲ ನೀನು ಮಾತಾಡಿದ್ರೆ ಆ ಮಗು ಮನ್ಸಿಗೆ ಬೇಜಾರಾಗದೇ ಇರುತ್ತಾ? ನಾನೇನ್ ತಪ್ಪು ಮಾತಾಡ್ದೆ ಅತ್ತೆ? ನಿನ್ ಸಂಸಾರ ಜೋಪಾನವಾಗಿ ನೋಡ್ಕೊಳಮ್ಮ ಅಂತ ಹೇಳ್ದೆ, ಅದ್ ತಪ್ಪಾ? ನೋಡಿ, ನೀವ್ ಮಾಡ್ಬೇಕಾಗಿರೋ ಕೆಲ್ಸನ ನಾನ್ ಮಾಡ್ತಾ ಇದ್ದೀನಿ. ನೋಡು, ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಖಂಡಿತ ನಾನು ಈ ಥರ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವೇ. ಗಂಡ ಹೆಂಡತಿ ವಿಚಾರದಲ್ಲಿ ಮೂಗು ತೂರಿಸೋ ಅಗತ್ಯ ಏನೇ ಇದೆ, ಅವ್ರವ್ರ ಸಮಸ್ಯೆ ಅವ್ರ ಬಗೆಹರಿಸ್ಕೊತಾರೆ. ಮದ್ವೆ ಮಾಡ್ಕೊಟ್ರೆ ಅಷ್ಟಕ್ಕೆ ಮುಗ್ದೋಗೋದಿಲ್ಲ. ಆಮೇಲೆ ಹೆಣ್ಮಕ್ಳನ್ನ ವಿಚಾರಿಸ್ತಾ ಇರ್ಬೇಕು, ಅವ್ರು ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ನಡೀತಾ ಇದೆ ಅಂತ. ಅಬ್ಬಬ್ಬಬ್ಬ, ಸದ್ಯ ನಿನ್ಗೆ ಹೆಣ್ಮಗಳಿಲ್ಲ. ನಿನಗೇನಾದ್ರೂ ಹೆಣ್ಮಗು ಹುಟ್ಟಿದ್ರೆ ಅವಳನ್ನ ಮದ್ವೆ ಆ ಗಂಡನ ಮನೆ ಕಳ್ಸರ್ 3-5 ದಿವಸಕ್ಕೆ ವಾಪಸ್ ಬಂದ್ಬಿಟ್ಟಿರೋಳು. ಮಕ್ಕಳ ವಿಷಯದಲ್ಲಿ ಅಷ್ಟೊಂದು ಮೂಗು ಹಾಕ್ಬಾರ್ದು ಕಣೆ ಹೆತ್ತವರು. ಇಲ್ಲ, ಬಿಟ್ಬಿಡ್ತಾರೆ ನೀವ್ ಬಿಟ್ಟ ಹಾಗೆ. ಹಾಯ್ ಸೋನಾಲಿ ಅವರೇ. ಹಾಯ್ ಲಕ್ಕಿ, ವಾಟ್ಸ್ಆಪ್? ಏನೂ ಇಲ್ಲ, ಜಾಗಿಂಗ್ ಬಂದಿದೆ, ಮುಗಿಸ್ಕೊಂಡು ವರ್ಕೌಟ್ ಮಾಡಬೇಕು. ಹ್ಯಾಟ್ಸ್ ಆಫ್ ಯುವರ್ ಕಮಿಟ್ಮೆಂಟ್ ಮ್ಯಾನ್. ಯಾಕೆ? ಇನ್ನೇನ್ ಮತ್ತೆ, ಯಾವಾಗ್ಲೂ ವರ್ಕೌಟ್ ಮಾಡ್ತಿರ್ತೀರಲ್ಲ, ಬೋರ್ ಆಗಲ್ವಾ? ಏನು ವರ್ಕೌಟ್ ಮಾಡೋದು ಬೋರಾ? ಈ ಥರ ಎಲ್ಲ ಹೇಳಿದ್ರೆ ಅದು ಕ್ರೈಮು. ವರ್ಕೌಟ್ ಮಾಡೋದು ನನ್ನ ಲೈಫ್ ಸ್ಟೈಲು. ಆಮೇಲೆ ಫಿಟ್ನೆಸ್ ನಾನು ಮೇಂಟೈನ್ ಮಾಡಲೇಬೇಕು. ಇನ್ ದ್ಯಾಟ್ ವೇ ನಾನು ವರ್ಕೌಟ್ ಮಾಡಬೇಕು. ಆದರೆ ನನಗಂತೂ ವರ್ಕೌಟ್ ಮಾಡಬೇಕು ಅಂದ್ರೇ ಇಷ್ಟ ಆಗಲ್ಲ. ಸೊ ಬೋರಿಂಗ್. ನಾನು ಹೇಳಿದ್ನಲ್ಲ, ಅದು ನನ್ನ ಲೈಫ್ ಸ್ಟೈಲ್ ಅಂತ. ಚಿಕ್ಕ ವಯಸ್ಸಿಂದ ವರ್ಕೌಟ್ ಮಾಡ್ತಾನೆ ಇದ್ದೀನಿ. ಅದೇ ನೋಡಿ ಡಿಫ್ರೆನ್ಸ್. ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ಆರಾಮಾಗಿದ್ದೆ ಗೊತ್ತಾ? ಅದೇ ಅಪ್ಪ ಹೋದ್ಮೇಲೆ ನನ್ನ ಲೈಫ್ ಹೇಗೇಗೋ ಆಗೋಯ್ತು. ಹೋಗ್ಲಿ ಬಿಡಿ, ನೀವು ಅದನ್ನೆಲ್ಲ ದಾಟ ಬಂದಿದ್ದೀರಾ. ಅದೇ ಒಂದೊಂದ್ಸಲ ಬೇಜಾರಾಗೋದು ನನಗೆ. ನೋಡಿ, ಈಗ ನಾನು ಏನು ತಿನ್ನಬೇಕು ಅನ್ಸಿದ್ರು ತಿನ್ನೋದಕ್ಕಾಗಲ್ಲ. ಏನು ಲೈಫೋ ಏನೋ. ಇಟ್ಸ್ ಗುಡ್ ಅಲ್ವಾ? ಎನಿವೇಸ್, ಲೀವ್ ಇಟ್. ಐ ಯು ಫ್ರೀ ಟುಡೇ? ಚಿಕ್ಕಮ್ಮ, ತಿಂಡಿ ಕೊಡಿ ಚಿಕ್ಕಮ್ಮ, ತಿಂಡಿ. 2 ನಿಮಿಷ ಕಣ, ರೆಡಿ ಆಗ್ಬಿಡುತ್ತೆ. ಅಯ್ಯೋ, ಅದೇನು ಒಣಗೋಗಿರೋ ಶಾವಿಗೆ ಬೀಸ್ತಾ ಇದ್ದೀರಾ? ನನ್ಗೆ ಗೊತ್ತಿಲ್ವೇನೋ ನಿಂಗೆ ಶಾವಿಗೆ ಇಷ್ಟ ಇಲ್ಲ ಅಂತ, ಅದನ್ನ ನೀವು ಮಾಡ್ಕೊಡ್ತೀನಿ. ಒಣಗೋಗಿರೋ ಹುಲ್ ಕೊಟ್ರು ಗಬ ಗಬ ಅಂತ ತಿಂದ್ಬಿಡ್ತೀನಿ. ಅಷ್ಟು ಹೊಟ್ಟೆ ಹಸುವಾಗಿದೆ. ಆ ಪಿಂಕಿ ಅಷ್ಟೊಂದು ಎಕ್ಸರ್ಸೈಸ್ ಮಾಡಿಸ್ಬಿಟ್ಲು. ಬೇಗ ತಿಂಡಿ ಕೊಡಿ ಕೊಡಿ. ಬಂದೆ. ಅಲ್ಲ ಕಣೋ, ನೀನು ಒಳ್ಳೆ ಹೊಸದಾಗಿ ಎಕ್ಸರ್ಸೈಸ್ ಮಾಡೋ ಥರ ಮಾತಾಡ್ತಿದ್ಯಲ್ಲೋ. ಕಬಡ್ಡಿ ಪಟ್ಟು ಕಣೋ ನೀನು. ಅಯ್ಯೋ ಚಿಕ್ಕಮ್ಮ, ನಿಮ್ಗೆ ಗೊತ್ತಿಲ್ಲ, ನಾನು ಕಬಡ್ಡಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಇಷ್ಟೊಂದು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ತಿರಲಿಲ್ಲ. ಈ ಪಿಂಕಿ ಅಷ್ಟು ಮಾಡಿಸಿದಾಳೆ ಕಣೋ. ಅವಳು ಯಾಕೋ ನಿನ್ನ ಕೈಲಿ ಎಕ್ಸರ್ಸೈಸ್ ಮಾಡಿಸಿದ್ಲು. ಅಲ್ಲಿ ಡಾಕ್ಟ್ರು ಶಂಕ ಓದಿದ್ದಾರೆ, ಇವಳು ಇಲ್ಲಿ ತೀರ್ಥ ಹೋಗ್ತಾ ಇದ್ದಾಳೆ. ಚೆನ್ನಾಗಿದೆ ನಿಮ್ಮಿಬ್ಬರು ಕೋಳಿ ಜಗಳ. ನಿಮಗೆ ಚೆಲ್ಲಾಟ, ನಮಗೆ ಪ್ರಾಣ್ ಸಂಕಟ. ಅಲ್ಲ ಕಣೋ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ನಿಂಗೆ ಏನೇನು ಅಡುಗೆ ತಿಂಡಿ ಬೇಕು ರುಚಿ ರುಚಿಯಾಗಿ ಬಗೆಯಾಗಿ ಮಾಡ್ಕೊಡ್ತೀನಿ, ಯೋಚನೆ ಮಾಡ್ಬೇಡ. ನನ್ನ ಪುಣ್ಯ, ನೀವು ಅಡುಗೆ ಮಾಡಿ ಕೊಡ್ತಿದ್ದೀರಾ. ಪಿಂಕಿನಾರು ಮಾಡಿದ್ರೆ ಅಷ್ಟೇ ನನ್ನ ಕತೆ. ಇದು ಏನು ತಿಂಡಿ? ದೋಸೆ ಮಾಡಿದ್ದೀನಿ, ತರ್ತೀನಿ. ನಿನಗೆ ಎಂತ ಮಸಾಲೆ ದೋಸೆ ಕಣೋ, ಚೆನ್ನಾಗಿ ತುಪ್ಪ ಹಾಕಿದ್ದೀನಿ, ತಿನ್ನು. ಹಾಕಿ ನಿಧಾನವಾಗಿ ಇದು ಹಾಕಿ, ಆರಾಮಾಗಿ ತಿನ್ನು. ಚಿಕ್ಕಮ್ಮ. ಏನು ಸಮಾಚಾರ? I'll let you know. Just tell me, are you free or not? ನಮ್ಮದು ಮಾಮೂಲಿ ರೂಟೀನು, ವರ್ಕೌಟು, ಪ್ರಾಕ್ಟೀಸು, ಅದಾದ್ಮೇಲೆ ಫ್ರೀ. Are you free in the noon? ಆಚೆ ಹೋಗೋದಾದ್ರೆ ಮನೆ ಹತ್ರ ಬಂದ್ಬಿಡಿ, ಇಬ್ರು ಒಟ್ಟಿಗೆ ಓಡೋಣ. ಭಯ ಇಲ್ಲ ತಾನೆ? ಭಯನಾ? ಯಾಕೆ? A lot of mess happened last time, no? That's why. Anyways, don't worry. Next time ಇದೆಲ್ಲ ರಿಪೀಟ್ ಆಗಲ್ಲ. ಭಯ ಏನೂ ಇಲ್ಲ, ಆ ಥರ ಜಾಗ ಕರ್ಕೊಂಡು ಹೋಗಲ್ಲ ಅಂತ ನನಗೆ ನಂಬಿಕೆ ಇದೆ. ಬೈ ದ ವೇ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಸರ್ಪ್ರೈಸಾ? Nothing as such. ನಿಮಗೆ ನೆನಪಿದ್ಯಾ? ಐ ಟೋಲ್ಡ್ ಯು ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಡ್ಯೂ ಟು ಕೋವಿಡ್ ಅದು ಸ್ಟಾಪ್ ಆಗಿತ್ತು. ಇವಾಗ ಅದ್ರ ಕೆಲಸ ಮತ್ತೆ ಶುರು ಆಗಿದೆ. ಹಾಂ ಗೊತ್ತು, ಆ ಮೀಟಿಂಗ್ ಆದಾಗ ನಾನು ಇದ್ನಲ್ಲ. ಎಕ್ಸಾಕ್ಟ್ಲಿ. ಇವತ್ತು ಆ ಸಿನಿಮಾದು ಪ್ರಿವ್ಯೂ ಇದೆ. ಐ ವಾಂಟ್ ಯು ಟು ಕಮ್. ರಿವ್ಯೂ ಅಂದರೆ? ರಿವ್ಯೂ ಅಂದರೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಾವೆಲ್ಲ ಒಂದ್ಸಲ ಕೂತ್ ನೋಡ್ತೀವಿ. ಸೊ ದ್ಯಾಟ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ವಿ ಕ್ಯಾನ್ ಕರೆಕ್ಟ್ ಆರ್ ಸೆಲ್ಸ್ ಅಂತ. ಅದಕ್ಕೆ ನಾನು ಯಾಕೆ? ವೈ ನಾಟ್? ಜಸ್ಟ್ ಕಮ್ ಅಂಡ್ ಗಿವ್ ಯುವರ್ ಆನೆಸ್ಟ್ ಒಪಿನಿಯನ್. ಪ್ರಣತಿ, ಹಾಂ. ಪ್ರಣತಿ, ಬಾರೆ ಊಟ ಮಾಡೋಣ. ನಿಮ್ ಬಾವ ಮಂಡಿಗೆ ಹೋಗ್ಬೇಕಂತೆ. ಅಕ್ಕ, ನಂಗೆ ಹಸ್ವಿಲ್ಲ, ನೀವೋಗಿ ಊಟ ಮಾಡಿ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನು ಒಬ್ಳು ಊಟ ಮಾಡಿ ನಿನಗೆ ಆ ಪಾತ್ರೆಗಳೆಲ್ಲ ಹಾಗೆ ಇಟ್ರೆ ಮುಸ್ರ ಯಾರು ತಿಕ್ತಾರೆ ಆಮೇಲೆ? ಬಾರೆ ಸುಮ್ನೆ. ನೀವೋಗಿ ಊಟ ಮಾಡಿ, ಕ್ಲೀನಿಂಗ್ ವರ್ಕ್ ಎಲ್ಲ ನಾನೇ ಮಾಡ್ತೀನಿ, ಆಯ್ತಾ? ಅದೇನ್ ಗನಂದಾರಿ ಕೆಲ್ಸನ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಈ ಮನೇಲಿ ಕಪ್ಪೆನ ತಕ್ಕಡಿಗೆ ಹಾಕ್ತಂಗೆ ಕಣೆ. ಒಬ್ಬೊಬ್ರದ್ದು ಒಂದೊಂದು ದಿಕ್ಕು, ಯಾರು ಹೇಳಿದ ಮಾತೆ ಕೇಳಲ್ಲ. ಏನಾದ್ರೂ ಮಾಡ್ಕೊ. ರೀ 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 ಎಷ್ಟ್ರಿ ಹುಡ್ಕೋದ್ ನಿಮ್ಮನ್ನ? ಊಟಕ್ಕೆ ಅಂತ ಮನೆಗೆ ಬಂದ್ಮೇಲೆ ಫೋನಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ,
ಲೇ ಯಾಕೆ ಊಟ ಟೈಮಲ್ಲಿ ಸಿಟ್ಕಾಡ್ತಿದ್ಯಾ? ನಗ್ನಗ್ತಾ ಊಟ ಕರಿಬೋದಲ್ವಾ? ದಿನ ಸಾಯೋರಿಗೆ ಅಳೋರು ಯಾರು ಅಂತಾರಲ್ಲ, ಹಾಗೆ ಈ ಮನೇಲಿ ಚಾಕ್ರಿ ಮಾಡಿ ಮಾಡಿ ಸಾಕಾಗಿದೆ. ನಿಮ್ಮನ್ ಬೇರೆ ಬಂದು ಆರ್ತಿ ಎತ್ತು ಕರಿತೀನಿ. ಪ್ರಣತಿ ನಿನ್ ಹೆಲ್ಪ್ಗಿದ್ದಾಳೆ, ಅವಳಿಗೂ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ಯಾ? ಆಮೇಲೆ ಎಲ್ಲ ಕೆಲಸ ನೀನೇ ಮಾಡ್ಬೇಕಾಗತ್ತೆ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಅವಳು ದುಡ್ಕೊಂಡು ಬಂದ್ರೆ ದುಡ್ಡಿನ ಹೊರೆ ಕಡಿಮೆ ಆಗತ್ತೆ, ನಿಮಗೂ ಅನುಕೂಲ ಆಗತ್ತೆ ಅಲ್ವಾ? ಮನೆ ಚಾಕ್ರಿ ಇದ್ದಿದ್ದೆ, ನಾನು ಹೇಗೋ ಮಾಡ್ಕೋತೀನಿ. ನನ್ಗೇನು ಅನುಕೂಲ ಇಲ್ಲ, ನಿನಗೆ ಕೆಲಸ ಜಾಸ್ತಿ ಆಗುತ್ತೆ, ಯೋಚನೆ ಮಾಡು. ಒಂದಿಷ್ಟು ಅಡುಗೆ ಅಂತ ಮಾಡಿ, ಪಾತ್ರೆಗಳು ತೊಳೆದು, ಬಟ್ಟೆ ಒಗೆದು, ಮನೆ ಕೆಲಸ ಮಾಡಿ, ಗುಡ್ಸೋದು ಒರೆಸೋದು ಅಂತೆಲ್ಲ ಮಾಡಿಬಿಟ್ರೆ ನನಗೇನು ಕಡಿಮೆ ಆಗೋದಿಲ್ಲ. ಅದೆಲ್ಲ ನಾನು ಮಾಡ್ತೀನಿ. ಅವಳು ದುಡ್ಕೊಂಡು ಬಂದರೆ ನಿಮಗೂ ಸ್ವಲ್ಪ ಸಹಾಯ ಆಗತ್ತೆ. ಮಂಗಳಕ್ಕ, ಮಂಗಳಕ್ಕ, ಏನೇ ಪ್ರಣತಿ ಇಷ್ಟು ಖುಷಿ ಆಗಿದೆಯಾ? ಕೆಲಸ ಸಿಗ್ತಾ ಏನು? ಲೇ ನಿನ್ ತಲೆಗೆ ಯಾವ್ದಾರು ಒಂದು ಹೊಕ್ರೆ ಬಿಡೋದೇ ಇಲ್ಲ ಅಲ್ವಾ ನೀನು? ಕೆಲಸ ಸಿಗೋದು ಅಷ್ಟು ಸುಲಭನಾ? ಆಗಾಗ ಕೆಲಸ ಸಿಗ್ತಾ ಅಂತ ಕೇಳಿ ಕೇಳಿ ಇವಳ ಮನ್ಸಿಗೆ ನೋವು ಮಾಡ್ಬೇಡ. ಬಿಡಿ ಬಾವ, ಅಕ್ಕ ಈಗ ಹೇಳ್ತಾ ಇದ್ರಾನೆ ನಂಗೂ ಸ್ವಲ್ಪ ಎನರ್ಜಿ. ಅಲ್ವೇ, ನಿನಗೆ ಎನರ್ಜಿ ಬರಕ್ಕೂ ನಾನು ನಿನ್ನ ಕೆಲ್ಸಕ್ಕೆ ಹೋಗು ಅಂತ ಹೇಳಕ್ಕೂ ನೀನ್ ಕೆಲ್ಸಕ್ಕೆ ಹೋಗಕ್ಕೂ ಏನು ಸಂಬಂಧ? ಸಂಬಂಧ ಇಲ್ಲದೆ ಇನ್ನೇನ್ ಮಂಗಳಕ್ಕ, ನೀವ್ ಹೇಳಿದ್ರಿ ಅಂತ ಅಪ್ಲೈ ಮಾಡೋಣ. ಹೀಗ್ ನೋಡಿದ್ರೆ ಇಂಟರ್ವ್ಯೂ ಕರೆದಿದ್ದಾರೆ. ಹೌದೇನೆ ಪ್ರಣತಿ, ಇಂಟರ್ವ್ಯೂ ಬಂತ? ನೋಡ್ರಿ, ನಾನು ಹೇಳ್ತಿರ್ಲಿಲ್ವಾ, ಈ ಕೊರೋನಾ ಬಂದು ಇರೋ ಕೆಲಸಗಳು ಹೊರಟೋಗ್ಬಿಟ್ಟಿತ್ತು ಎಷ್ಟೊಂದು ಜನಕ್ಕೆ. ಸದ್ಯ ನಿನಗೆ ಇಂಟರ್ವ್ಯೂ ಅಂತ ಬಂತಲ್ವಾ, ಕೆಲಸ ಸಿಗತ್ತೆ ಬಿಡು. ಪ್ರಣತಿ, ಯಾವ ಕಂಪ್ನಿನಮ್ಮ? ಇಂಥ ಟೈಮಲ್ಲಿ ಕೆಲಸ ಸಿಕ್ಕರೆ ಸಾಕು ಅಂತ ಯಾವ್ದಾವ್ದೋ ಕಂಪ್ನಿಗೆ ಸೇರ್ಕೋಬೇಡಮ್ಮ. ದತ್ತ ಅವ್ರೆ, ಏನ್ ಮಾಡ್ತಿದ್ದೀರಾ? ಚಿಕ್ಕಮ್ಮ ದೋಸೆ ಕೊಟ್ರು, ತಿನ್ನಕ್ ರೆಡಿ ಆಗ್ತಾ ಇದ್ದೆ, ಅಷ್ಟರಲ್ಲಿ ನೀನ್ ಕರೆದ್ಬಿಟ್ಟೆ. ನಿಮ್ ತಲೆ ಇದ್ರಲ್ಲಿ ಎಷ್ಟು ಜಿಡ್ಡು ಪಡ್ಡು ಇರುತ್ತೆ ಗೊತ್ತಾ? ಡಾಕ್ಟರ್ ಹೇಳಿಲ್ವಾ ನ್ಯೂಟ್ರಿಷನ್ ಇರುವಂತ ಹೆಲ್ದಿ ಫುಡ್ ತಿನ್ಬೇಕು ಅಂತ? ಅಷ್ಟು ಗೊತ್ತಾಗಲ್ವಾ? ಇರಿ ತಗೊಂಡ್ಬರ್ತೀನಿ. ಏನ್ ಚಿಕ್ಕಮ್ಮ? ಏನಿದು ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ, ತರಕಾರಿ ಬರೀ? ಅಯ್ಯೋ, ಇದೆಲ್ಲ ತಿಂದ್ರೇನೆ ಹೆಲ್ದಿ ಆಗಿರೋಕ್ಕಾಗೋದು. ಇದೆಲ್ಲ ತಿಂದಾದ್ಮೇಲೆ ಒಂದ್ ಗ್ಲಾಸ್ ಹಾಲು ಕೊಡ್ತೀನಿ, ಆಮೇಲೆ 4 ಎಗ್ ವೈಟ್ ಕೊಡ್ತೀನಿ. ಎಲ್ಲ ತಿಂದು ಖಾಲಿ ಮಾಡ್ಬೇಕು. ಚಿಕ್ಕಮ್ಮ ಇಷ್ಟು ಚೆನ್ನಾಗಿ ದೋಸೆ ಮಾಡಿಕೊಟ್ಟಿದ್ದಾರೆ, ಅದು ಮಸಾಲೆ ದೋಸೆ. ಅದಿರ್ಬೇಕಾದ್ರೆ ತರಕಾರಿ ತಿಂತಾರ? ಅದು ಹಸಿ ತರಕಾರಿ. ಇಲ್ಲ ಇಲ್ಲ, ಡಾಕ್ಟರ್ ಹೇಳಿಲ್ವಾ ನೀವ್ ಇದನ್ನೇ ತಿನ್ಬೇಕು? ನಿಮ್ದೊಳ್ಳೆ ಕತೆ ಆಯ್ತಲ್ಲ, ಡಾಕ್ಟರ್ ಹೇಳಿದ್ದಾರೆ ಅಂತ ಹಸಿ ತರಕಾರಿ ತಿನ್ನಿಸ್ಬಿಡು ಬರೀ. ನಾನೇನು ಪೇಷಂಟಾ? ಅಯ್ಯೋ, ಬಿಡ್ತು ನಿದತ್ತವ್ರೆ, ಹಾಗೆಲ್ಲ ಮಾತಾಡಬಾರ್ದು. ಈಗ ಡಾಕ್ಟರ್ ಹೇಳಿರೋದನ್ನ ನಾವು ಸರಿಯಾಗಿ ಫಾಲೋ ಮಾಡಬೇಕೋ ಬೇಡವೋ? ನಮಗೆ ಮುದ್ದಾದ ಮಗು ಬೇಕೋ ಬೇಡವೋ? ಬೇಕು ತಾನೆ. ಹಾಗಿದ್ರೆ ನಾನು ಹೇಳ್ದಾಗ ನೀವು ಕೇಳಬೇಕು. ನೀವು ಒಳ್ಳೆ ಇಂಥ ಕೆಲಸನೇ ಬೇಕು ಅಂತ ಕೆಲಸನೇ ಬೇಕು ಅಂತ ಕೇಳೋ ಸಮಯ ಅಲ್ಲ ರೀ ಇದು. ಈ ಕೊರೋನಾ ಎಲ್ಲ ಮುಗಿದು ಜಗತ್ತೆಲ್ಲ ಸರಿ ಹೋಗ್ಲಿ, ಆವಾಗ ಬೇಕಾದ್ರೆ ಇಂಥ ಕೆಲಸನೇ ಬೇಕು ಅಂತ ಪಟ್ಟು ಹಿಡ್ಕೊಳ್ಳಿ. ಈಗ ಸದ್ಯಕ್ಕೆ ಯಾವ ಕೆಲಸ ಸಿಗುತ್ತೋ ಅದಕ್ಕೆ ಹೋಗ್ಲಿ. ಬಾವಾ, ಅಂಥದ್ದು ಇಂಥದ್ದು ಎಲ್ಲ ಸಿಕ್ಕಿರೋದು ದೊಡ್ಡ ರೀಟೇಲ್ ಶಾಪಲ್ಲೇ ಕೆಲಸ ಸಿಕ್ಕಿರೋದು. ಅದು ಪರವಾಗಿಲ್ಲ, ಒಳ್ಳೆ ಕಂಪ್ನಿನೇ. ಕಂಪ್ನಿ ಸರಿಯಮ್ಮ, ಕೆಲಸ ಏನು, ಸಂಬಳ ಎಷ್ಟು, ಅಲ್ಲಿ ಜನ ಹೇಗಿರ್ತಾರೆ ಎಲ್ಲ ತಿಳ್ಕೊಬೇಕಲ್ವಾ? ಕೆಲಸ ಸಿಕ್ಮೇಲೆ ದಿನ ಪೂರ್ತಿ ನೀನು ಅಲ್ಲೇ ಇರಬೇಕಾಗುತ್ತೆ. ಸುಮ್ಮನೆ ಇರ್ರಿ, ಎಲ್ಲ ಒಳ್ಳೇದೇ ಆಗತ್ತೆ. ನಾವು ಒಳ್ಳೆಯವರಾಗಿದ್ರೆ ಜನಗಳು ಒಳ್ಳೆಯವರಾಗಿರ್ತಾರೆ. ನಾವು ಎಡವಟ್ಟಾಗಿದ್ರೆ ಮಾತ್ರ ಜನಗಳು ಎಡವಟ್ಟಾಗಿ ಕಾಣ್ತಾರೆ ನಮ್ಮ ಕಣ್ಣಿಗೆ. ನೋಡೆ, ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನಿನ್ ಪಾಡಿಗೆ ನೀನು ಕೆಲ್ಸಕ್ಕೆ ಹೋಗು. ಇವರು ದಿನಸಿ ಅಂಗಡಿಯಲ್ಲಿ ಕೂತ್ಕೊಂಡು ಉದ್ದಿನ ಬೇಳೆ, ಕಡಲೆಬೇಳೆ ಅಂತ ಮಾರ್ಕೊಂಡು ಇವ್ರು ಏನು ಹೇಳ್ತಿದ್ದಾರೆ ನಿಂಗೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಬಾವ ಹೇಳೋದು ಕರೆಕ್ಟ್ ಆಗೇ ಇದೆ. ಅದನ್ನೆಲ್ಲ ನಾಳೆ ನೋಡ್ತೀನಲ್ವಾ, ನೋಡ್ಬಿಟ್ಟು ಹೇಳ್ತೀನಿ ಬಿಡಿ. ಹೇಳೋದು ಕೇಳೋದು ಎಲ್ಲ ಆಮೇಲೆ ಇಟ್ಕೋ. ಈಗ ಬಂದಿರೋ ಕೆಲಸನ ತೆಪ್ಪಗೆ ಮಾಡ್ಕೊಂಡು ಹೋಗು, ಗೊತ್ತಾಯ್ತಾ? ಆಯ್ತಮ್ಮ, ನಾನೇನು ಹೇಳಲ್ಲ, ಬುದ್ಧಿ ಇರೋಳು. ಇವಳು ಕುಮ್ಮಕ್ ಬೇರೆ. ಯಾರ್ದೋ ಒತ್ತಾಯಕ್ಕೆ ಕೆಲ್ಸಕ್ಕೆ ಸೇರ್ಕೋಬೇಡ. ಕೆಲಸ ಇಷ್ಟ ಆಯ್ತು ಅಂದ್ರೆ ಸೇರ್ಕೋ, ಇಲ್ಲ ಅಂದ್ರೆ ಬೇಡ. ಹೇಳಿದೀನಿ ನೋಡು. ಪ್ರಣತಿ, ಈ ಗಂಡಸರಿಗೆ ಒಂಥರ ಹೊಟ್ಟೆ ಕಿಚ್ಚಿರುತ್ತೆ ಕಣೆ. ಹೆಣ್ಮಕ್ಳು ಎಲ್ಲಿ ನಮಗಿಂತ ಮೇಲೆ ಬೆಳೆದು ಬಿಡ್ತಾರೆ ಅಂತ.
ಅದು ನೋಡು, ಈ ಅಸೂಯೆ ದ್ವೇಷ ಯಾವ ಕಡೆ ಇರಲ್ಲ ಹೇಳು, ಎಲ್ಲ ಕಡೆ ಇರುತ್ತೆ. ಆದರೆ ಅದನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಕರೆಕ್ಟ್ ಮಂಗ್ಲಕ್ಕ. ಅದರಲ್ಲೂ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಸಾಕು, ಟಾರ್ಚರ್ ಕೊಡಕ್ ಕಾಯ್ತಾ ಇರ್ತಾರೆ. ಎಲ್ಲರೂ ಹಾಗೆ ಇರ್ತಾರೇನೆ ಪ್ರಣತಿ? ಇರಲ್ಲ. ಆದ್ರೆ ಯೂಶಲಿ ಅಕ್ಕ, ಕಂಪ್ನೀಸ್ನಲ್ಲಿ ಇನ್ಸೆಕ್ಯೂರಿಟೀಸ್ ಇರುತ್ತೆ. ಎಲ್ಲಿ ವುಮೆನ್ ಜಾಸ್ತಿ ಮೆನ್ಗಿಂತ ಅಚೀವ್ ಮಾಡ್ಬಿಡ್ತಾರೋ ಅಂತ. ಸೊ ಇದನ್ನೆಲ್ಲ ನಾವು ನೀಟಾಗಿ ಟ್ಯಾಕಲ್ ಮಾಡಬೇಕು. ಅದು ಬರೀ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಗಂಡಸರಿಗೂ ಆ ಪ್ರಾಬ್ಲಮ್ ಇರುತ್ತೆ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರೇನು ಮಾಡ್ತಾರೆ ಹೇಳು? ಸರಿ ಅಕ್ಕ, ನಾ ಇವಾಗ ಇಂಟರ್ವ್ಯೂಗೆ ಹೋಗಿ ಬರ್ತೀನಿ. ಇದನ್ನೆಲ್ಲ ಆಮೇಲೆ ಡಿಸೈಡ್ ಮಾಡೋಣ. ಎಲ್ಲ ಒಳ್ಳೇದಾಗತ್ತೆ ಬಿಡೆ. ಆಮೇಲೆ ನೀನು ಮುಸತಿಕ್ಕೆಲ್ಲ ಹೋಗ್ಬೇಡಮ್ಮ. ಅದಕ್ಕೆ ಅಂತ ನಾನಿದ್ದೀನಿ, ಎಲ್ಲ ಕೆಲಸ ನಾನು ಮಾಡ್ತೀನಿ. ನಾಳೆ ಇಂಟರ್ವ್ಯೂಗೆ ಏನು ಬೇಕೋ ಅದಕ್ಕೆ ಪ್ರಿಪೇರ್ ಆಗಿ ನೀನು. ನನಗೇನು ಗೊತ್ತಾಗುತ್ತೆ? ಸಿನಿಮಾ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಟೆಕ್ನಿಕಲಿ ನನಗೇನು ಗೊತ್ತಾಗಲ್ಲ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನಂಗೊಂದು ಆನೆಸ್ಟ್ ಒಪಿನಿಯನ್ ಬೇಕಿತ್ತು. ಟೆಕ್ನಿಕಲಿ ಗೊತ್ತಿರೋರು ನಂಗೆ ಬೇಕಿಲ್ಲ. ದಟ್ಸ್ ವೈ ಐ ಆಮ್ ಕಾಲಿಂಗ್ ಯು. ಅದರಿಂದ ಏನು ಯೂಸ್ ಆಗಲ್ವಲ್ಲ? ಸಿ, ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಯಾವುದೋ ಸೀನ್ ಚೆನ್ನಾಗಿಲ್ಲ ಅಂದರೆ ಅದನ್ನು ರಿಮೂವ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ? ಇವಾಗ ಎಷ್ಟೋ ಖರ್ಚು ಮಾಡಿ ಶೂಟ್ ಮಾಡಿರ್ತೀರಾ, ಚೆನ್ನಾಗಿಲ್ಲ ಅಂತ ಹೇಳಿ ಕಟ್ ಮಾಡಿದ್ರೆ ನಿಮ್ಗೆ ಲಾಸ್ ಅಲ್ವಾ? ಇಫ್ ದ ಮೂವಿ ಇಸ್ ಇನ್ ಗುಡ್ ವಿ ಕ್ಯಾನ್ ರಿಲೀಸ್ ಇಟ್. ನೋ, ಅದೇ ಬಿಫೋರ್ ರಿಲೀಸ್ ಆದರೆ ಏನೋ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ರೆ ಮಾಡ್ಕೋಬೋದು. ನೋಡಿ, ನಾನಂತೂ ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತೀನಿ. ಬೇಜಾರು ಮಾಡ್ಕೋಬಾರ್ದು. ಐ ವಾಂಟ್ ದ ಸೇಮ್ ಥಿಂಗ್. ಐ ವಾಂಟ್ ಯುವರ್ ಆನೆಸ್ಟ್ ಒಪಿನಿಯನ್. ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ನೀವು ಬರ್ತಿದ್ದೀರಾ ತಾನೇ? ಓಕೆ, ಬರ್ತೀನಿ. ಓಕೆ, ಸಿ ಯು. ಬಾಯ್.